ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ಆದಂತಹ ರವಿನಾರಾಯಣ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ರವಿನಾರಾಯಣ್, ನೋಡ್ತಾ ಇದ್ವಿ ನಿನ್ನೆಯಿಂದಲೂ ಕೂಡ ಬಿಗ್ ಬಾಸ್ ವಿಚಾರ ಅಂದ್ರೆ ಇಲ್ಲಿ ಜಾಲಿವುಡ್ ಸಂಸ್ಥೆಗೆ ಕೊಟ್ಟಂತಹ ನಿಯಮ ಉಲ್ಲಂಘನೆ ಅಥವಾ ನಿಯಮವನ್ನ ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ನೋಟಿಸು ಇಲ್ಲಿ ಬೀಗ ಜಡಿದಿದ್ದು ಕಂಪ್ಲೀಟ್ ಆದ ಪರಿಣಾಮ ಬೀರಿದ್ದು ಬಿಗ್ ಬಾಸ್ ಮೇಲೆ, ಬಿಗ್ ಬಾಸ್ ಶೋ ಮೇಲೆ. ಇಡೀ ಕರ್ನಾಟಕದ ಜನತೆ ಫೋಕಸ್ ಮಾಡಿದೆ ಬರೀ ಬಿಗ್ ಬಾಸ್ ಶೋ ಮೇಲೆ. ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾದಂತಹ ರಿಲೀಫ್ ಈ ಅಮ್ಯೂಸ್ಮೆಂಟ್ ಪಾರ್ಕ್ಗೆನೆ ಸಿಕ್ಕಿದೆ. ದಟ್ ಇಸ್ ನೇರವಾಗಿ ಅದರ ಪರಿಣಾಮ ಬಿಗ್ ಬಾಸ್ ಶೋ ಕೂಡ ನಡೆಯುತ್ತೆ ಅನ್ನೋದು. ಏನ್ ಹೇಳ್ತೀರಿ? ಏನು ಈ ಲೆಟರ್ ಅನ್ನ ಪುರಸ್ಕರಿಸುವಂತಹ ಒಂದು ಅಧಿಕಾರ ಜಿಲ್ಲಾಧಿಕಾರಿಗಳು ಇದೆಯಾ ಅಥವಾ ಮತ್ತೆ ಕೋರ್ಟ್ ಮೊರೆ ಹೋಗ್ಬೇಕಾಗತ್ತಾ? ವಾಟ್ ನೆಕ್ಸ್ಟ್ ಹಾಗಾದ್ರೆ ಅಂತ. ಶಿಲ್ಪ, ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಬಿಡದಿ ಬಳಿ ನಡೀತಿರುವಂಥ ಬಿಗ್ ಬಾಸ್ ಶೋ ಸಂಬಂಧಪಟ್ಟಾಗೆ ಸಾಕಷ್ಟು ಸುದ್ದಿಯಾಗಿತ್ತು ಕೂಡ. ಯಾಕೆ ಅಂತಂದರೆ, ಒಂದು ಬಿಗ್ ಬಾಸ್ ಶೋನ ನಡೆಸ್ತಾ ಇದ್ದಂಥ ಒಂದು ಜಾಲಿವುಡ್ನವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಏನು ನಿಯಮಾವಳಿಗಳನ್ನು ಅನುಸರಿಸಬೇಕಾಗಿತ್ತು ಅದೆಲ್ಲವನ್ನು ಕೂಡ ವೈಲೇಷನ್ಸ್ ಮಾಡಿದ್ದಾರೆ. ಅಂದರೆ ಯಾವುದನ್ನು ಕೂಡ ಸರಿಪಡಿಸ್ಕೊಂಡಿಲ್ಲ ಅಂತೇಳಿ ನಿನ್ನೆ ಅಷ್ಟೇ ರಾಮನಗರ ಡಿ ಸಿ ಅಂದರೆ ಬೆಂಗಳೂರು ದಕ್ಷಿಣ ಡಿ ಸಿ ಅವರು ಖುದ್ದು ತಮ್ಮ ಸಿಬ್ಬಂದಿಯನ್ನು ಕಳಿಸಿ ಬಿಗ್ ಬಾಸ್ ಶೋನ ಅಂದರೆ ಸ್ಟುಡಿಯೋವನ್ನು ಬಂದ್ ಮಾಡಿದರು. ಆದರೆ ಈ ಎಲ್ಲ ಬೆಳವಣಿಗೆಗಳು ರಾತ್ರಿವರೆಗೂ ನಡೆದಿತ್ತು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ವಿಲ್ಲಾ ಸ್ಟುಡಿಯೋಸ್ ಅವರು ಅಂದರೆ ಈ ಒಂದು ಆರ್ಗನೈಸರ್ಸ್ ಇದ್ದಾರೆ, ಇವರು ರಾಮನಗರ ಡಿ ಸಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಶೋನ ನೀವು ಅಂದರೆ ನಿಲ್ಲಿಸೋದ್ರಿಂದ ನಮಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೇನು ನಿಯಮಾವಳಿಗಳನ್ನ ಅಂದರೆ ಏನೇನು ವೈಲೇಷನ್ಸ್ ಮಾಡಿದೆ ಅಂತ ನಮಗೆ ನೋಟಿಸನ್ನು ಕೊಟ್ಟಿದ್ರು, ಅದೆಲ್ಲವನ್ನ ಕೂಡ ಮುಂದಿನ 15 ದಿನಗಳಲ್ಲಿ ನಾವು ಸರಿ ಮಾಡ್ಕೊತೀವಿ. ಹಾಗಾಗಿ ತಾತ್ಕಾಲಿಕವಾಗಿ ನಮ್ಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ರಾಮನಗರ ಡಿ ಸಿ ಅವರಿಗೆ ಒಂದು ಪತ್ರವನ್ನು ನಿನ್ನೆ ರಾತ್ರಿನೇ ಬರೆದಿದ್ದಾರೆ. ಹಾಗಾಗಿ ಈ ಒಂದು ಪತ್ರದ ಮೂಲಕ ಅಂದರೆ ಇವರು ಬೇಷರತ್ ಕ್ಷಮೆ ಕೇಳಿ ನಮ್ಮಿಂದ ತಪ್ಪಾಗಿದೆ, ನಾವು ಏನೇನು ಸರಿ ಮಾಡ್ಕೊಬೇಕಾಗಿತ್ತು ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳೋದ್ರಲ್ಲಿ ನಾವು ಅಂದರೆ ಕೆಲವು ನೆಗ್ಲೆಕ್ಟ್ ಅನ್ನು ಮಾಡಿದ್ದೀವಿ. ಹಾಗಾಗಿ ಈ ಒಂದು ಮುಂದಿನ 15 ದಿನಗಳಲ್ಲಿ ತಾವು ಏನೇನು ಸೂಚನೆಗಳು ಅಂದರೆ ಏನೇನು ಬದಲಾವಣೆಗಳನ್ನ ಮಾಡ್ಕೊಬೇಕು ಮತ್ತು ಏನೇನು ಸರಿಪಡಿಸ್ಕೊಬೇಕು ಅಂತೇಳಿ ನಿಬಂಧನೆಯನ್ನು ಏರಿದ್ದೀರಾ ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊತೀವಿ ಅಂತೇಳಿ ರಾಮನಗರ ಡಿ ಸಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಒಂದು ಬೇಷರತ್ ಕ್ಷಮೆ ಕೇಳಿರೋದ್ರಿಂದ ಈಗ ರಾಮನಗರ ಡಿ ಸಿ ಅಂದರೆ ಈ ಡಿ ಸಿ ಅವರೇ ಜಿಲ್ಲೆನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಹಾಗಾಗಿ ಅವರು ತಾತ್ಕಾಲಿಕವಾಗಿ ಒಂದು 10 ದಿನಗಳ ಕಾಲ ಇವರಿಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಹೈಕೋರ್ಟ್ಗೂ ಕೂಡ ಇವರು ಸ್ಪೆಷಲ್ ಮೆಮೋವನ್ನು ಹಾಕಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೇ ಪತ್ರದ ಉಲ್ಲೇಖಿಸಿ ಅಂದರೆ ನಾವು ಈಗಾಗಲೇ ಡಿ ಸಿ ಅವರಿಗೆ ಪತ್ರವನ್ನು ಬರೆದಿದ್ದೀವಿ, ಏನೇನು ಸರಿ ಮಾಡ್ಕೊಬೇಕು ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟಿದ್ರು ಅವೆಲ್ಲವನ್ನ ಕೂಡ ನಾವು ಸರಿ ಮಾಡ್ಕೊತೀವಿ. ಹಾಗಾಗಿ ಈಗ ನಮಗೆ ಒಂದು ತಾತ್ಕಾಲಿಕವಾಗಿ ಒಂದು ಶೋನ ನಡೆಸೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಸ್ಪೆಷಲ್ ಮೆಮೋವನ್ನು ಹಾಕಿ ಈಗ ಹೈಕೋರ್ಟ್ ಮುಂದೆನೂ ಕೂಡ ಇದೇ ಒಂದು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಧ್ಯಾಹ್ನದ ವೇಳೆಗೆ ಈ ಒಂದು ಬಿಗ್ ಬಾಸ್ ಶೋಗೆ ಬಿದ್ದಂಥ ಬೀಗ ತೆರವಾಗುವಂಥ ಸಾಧ್ಯತೆ ಇದೆ. ಮತ್ತೆ ಕೆಲವು ಕಂಡೀಷನ್ಸ್ ಅಂದರೆ ಏನು ನಿರ್ಬಂಧಗಳಿತ್ತು ಅದೆಲ್ಲವನ್ನ ಕಂಡೀಷನ್ಸ್ ಮೇಲೆ ಇವರಿಗೆ ಒಂದು ಓಪನ್ ಮಾಡೋದಕ್ಕೆ ಅಂದರೆ ಅದನ್ನು ತೆರವು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಶಿಲ್ಪ, ರವಿನಾರಾಯಣ್, ಇದೀಗ ಬಿಗ್ ಬಾಸ್ ಶೋ ಮೇಲೆ ಪರಿಣಾಮ ಬೀರುತ್ತೆ. ಇದು ನಮ್ಮ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲೇನೆ ಬಿಗ್ ಬಾಸ್ ಶೋ ನಡೀತಾ ಇದೆ. ಈ ಶೋ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈ ನಿಂತು ಹೋಗಿರೋದ್ರಿಂದ ಅವರು ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ, ಸಡನ್ ಕ್ಲೋಸರ್ ಆಫ್ ದಿ ಪಾರ್ಕ್ ವುಡ್ ಕಾಸ್ ಸಿವಿಯರ್ ಡಿಸ್ಟ್ರಪ್ಷನ್ ಟು ದ ಆನ್ ಗೋಯಿಂಗ್ ಪ್ರೊಡಕ್ಷನ್ ರಿಸಲ್ಟಿಂಗ್ ಇನ್ ಸಬ್ಸ್ಟಾನ್ಷಿಯಲ್ ಫೈನಾನ್ಷಿಯಲ್ ಲಾಸಸ್ ಅಂಡ್ ರೆಪ್ಯುಟೇಷನಲ್ ಡ್ಯಾಮೇಜ್ ಅಂತ ಹಾಕಿದ್ದಾರೆ. ಅಂದರೆ ಬೋತ್ ಆರ್ಗನೈಸೇಷನ್ ಇಲ್ಲಿ ನೇರವಾಗಿ ಪರಿಣಾಮ ಬೀರ್ತಾ ಇರೋದು ಬಿಗ್ ಬಾಸ್ಗೆ ಅನ್ನೋದು ಈಗಾಗಲೇ ಒಂದಷ್ಟು ನಷ್ಟ ಆಗ್ಬಿಟ್ಟಿರುತ್ತೆ. ಯಾಕಂತಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದಾಗಿರ್ಬೋದು, ವಾಪಸ್ ಬರೋದಾಗಿರ್ಬೋದು. ಆದ್ರೆ ಇನ್ನು ಮುಂದೆ ಅಂದ್ರೆ ಕೇವಲ 10 ದಿನಗಳ ಕಾಲಾವಕಾಶ ಕೇಳಿರೋದು ಸರಿ ಮಾಡ್ಕೊಳ್ತೀವಿ ಅಂತನಾ? ಈ 10 ದಿನಗಳ ಕಾಲಾವಕಾಶ ಮೀರಿದ ನಂತರದಲ್ಲಿ ಮತ್ತೆ ಲಾಕ್ ಆಗುವ ಸಾಧ್ಯತೆ ಇದೆಯಾ? ಇವರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಅಂದ್ರೆ ಇವತ್ತೇ ಇದನ್ನ ಓಪನ್ ಮಾಡೋದಕ್ಕೆ ಅವಕಾಶ ಸಿಗುತ್ತಾ? ಈ ಕುರಿತಾದಂತಹ ಪ್ರಶ್ನೆಗಳು. ಶಿಲ್ಪ, ಈಗಾಗಲೇ ಹೇಳ್ದಾಗೆ ಈ ಒಂದು ನಿನ್ನೆ ಅಷ್ಟೇ ಒಂದು ಪತ್ರದ ಮುಖಾಂತರ ಬೇಷರತ್ ಕ್ಷಮೆ ಕೇಳಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನೇನು ನೀವು ವೈಲೇಷನ್ಸ್ ಅನ್ನ ಮಾಡಿದಿರಿ ಅಂತೇಳಿ ಒಂದು ನಿರ್ಬಂಧವನ್ನು ಏರಿ ಏನು ಬೀಗವನ್ನು ಹಾಕಿದ್ರು ಆ ಎಲ್ಲವನ್ನ ಕೂಡ ಆ ನೋಟಿಸಲ್ಲಿ ಏನೇನು ಉಲ್ಲೇಖ ಆಗಿತ್ತು, ಇವ್ರು ಏನೇನು ಸರಿ ಮಾಡ್ಕೊಬೇಕು ಅಂತ ಹೇಳಿದ್ರು ಅದೆಲ್ಲವೂ 15 ದಿನದ ಒಳಗಾಗಿ ನಾವು ಸರಿ ಮಾಡ್ಕೊತೀವಿ, ನಾವು ಏನೇನು ತಪ್ಪುಗಳನ್ನು ಮಾಡಿದ್ದೀವಿ ಅದೆಲ್ಲವನ್ನ ಕೂಡ ಸರಿ ಮಾಡ್ತೀವಿ ಅಂತೇಳಿ ಈಗಾಗಲೇ ಅಫಿಡವಿಟ್ ಅನ್ನ ಅಂದರೆ ರಾಮನಗರ ಡಿ ಸಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಿಗ್ ಬಾಸ್ ಶೋ 100 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಇಲ್ಲಿ ನಡೆಸ್ತಾ ಇದೆ. ಸುಮಾರು ಅಂದರೆ ಪ್ರತಿ ಸೆಕೆಂಡ್ ಲೆಕ್ಕದಲ್ಲಿ ಇಲ್ಲಿ ಒಂದು ಜಾಹೀರಾತನ್ನು ಕೂಡ ಪಡ್ಕೊತಾ ಇದ್ದಾರೆ. ಹಾಗಾಗಿ ಪ್ರತಿದಿನಕ್ಕೆ ಸುಮಾರು 1 ಕೋಟಿಯಷ್ಟು ನಷ್ಟ ಆಗುತ್ತೆ ಅಂತೇಳಿ ಅವರು ಕೂಡ ಈ ಹಿಂದೆ ಕೂಡ ಹೇಳಿದರು. ಹಾಗಾಗಿ ಈ ಒಂದು ಈ ಲಾಸಿಂದ ಹೊರಗಡೆ ಬರಬೇಕು ಅಂದರೆ ಈ ಒಂದು ಕ್ಷಮಾಪಣಾ ಪತ್ರ ಅವಶ್ಯಕತೆ ಇತ್ತು. ಹಾಗಾಗಿ ಈ ಒಂದು ಆರ್ಗನೈಸರೇ ಈಗ ಖುದ್ದಾಗಿ ರಾಮನಗರ ಡಿ ಸಿ ಅವರಿಗೆ ಪತ್ರವನ್ನು ಬರೆದು ಅನುಮತಿಯನ್ನು ಕೋರಿದ್ದಾರೆ. ಈಗಾಗಲೇ ತಹಸೀಲ್ದಾರ್ ಕೂಡ ಈ ಒಂದು ಬಿಗ್ ಬಾಸ್ ನಡೀತಂಥ ಸ್ಟುಡಿಯೋ ಬಳಿ ಈಗಾಗಲೇ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಗೊಂದಲ ಕೂಡ ಸರಿ ಹೋಗುತ್ತೆ. ಶಿಲ್ಪ, ಓಕೆ, ಥ್ಯಾಂಕ್ ಯು ರವಿನಾರಾಯಣ್ ಡೀಟೇಲ್ಸ್ಗಾಗಿ.